ಪ್ರಜ್ವಲ್ ವಿಡಿಯೋ ಸಂದೇಶ ಬೆನ್ನಲ್ಲೇ ಎಸ್ಐಟಿ ತನಿಖೆ ಚುರುಕು ಮಾಡಿದ್ದು ಏಕಕಾಲದಲ್ಲಿ ಹಾಸನ ಜಿಲ್ಲೆಯ 3 ಕಡೆಗಳಲ್ಲಿ ಎಸ್ಐಟಿ ದಾಳಿ ನಡೆಸಿದೆ. ಹಾಸನ, ಹೊಳೆನರಸೀಪುರ, ಚನ್ನರಾಯಪಟ್ಟಣದಲ್ಲಿ ತಲಾಶ್ ನಡೆಸಿದ್ದು ಏಕಕಾಲಕ್ಕೆ ರೇವಣ್ಣ ಕುಟುಂಬಕ್ಕೆ ಸೇರಿದ 3 ಮನೆಗಳಲ್ಲಿ ಶೋಧ ಕಾರ್ಯ ನಡೆಸಿದ್ದಾರೆ. ವಾರೆಂಟ್ನೊಂದಿಗೆ ದಾಳಿ ಮಾಡಿದೆ ಎಸ್ಐಟಿ ಅಧಿಕಾರಿಗಳ ತಂಡ. 10 ಅಧಿಕಾರಿಗಳಿಂದ 3 ಕಡೆಗಳಲ್ಲಿ ದಾಖಲೆಗಳಿಗಾಗಿ ತಡಕಾಟ ನಡೆದಿದೆ. ಏಕಕಾಲದಲ್ಲಿ ಎಸ್ಐಟಿ ಅಧಿಕಾರಿಗಳ ದಾಳಿ ನಡೆಸಿದ್ದಾರೆ. ಹಾಸನ, ಹೊಳೆನರಸೀಪುರ, ಚನ್ನರಾಯಪಟ್ಟಣದಲ್ಲಿ ತಲಾಶ್ ನಡೆಸಿದ್ದಾರೆ. ರೇವಣ್ಣ ಕುಟುಂಬಕ್ಕೆ ಸೇರಿದ 3 ಮನೆಗಳಲ್ಲಿ ಶೋಧ ಕಾರ್ಯ ನಡೆಸಿದ್ದಾರೆ. ವಾರೆಂಟ್ನೊಂದಿಗೆ ದಾಳಿ ಮಾಡಿ ಎಸ್ಐಟಿ ಅಧಿಕಾರಿಗಳು ದಾಖಲೆಗಳಿಗಾಗಿ ತಡಕಾಟ ನಡೆಸಿದ್ದಾರೆ. ಎಸ್ಐಟಿ ಅಧಿಕಾರಿಗಳ ತಂಡ ಪರಿಶೀಲನೆಗೆ ಬಂದಿರೋ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಾ. ಎಂಪಿ ಗೆಸ್ಟ್ ಹೌಸ್ ಒಳಗೆ ಹೋಗ್ತಾ ಇರೋ ದೃಶ್ಯ ಎಲ್ಲವೂ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ. ಅಧಿಕಾರಿಗಳು ಹುಡುಕಾಟ ನಡೆಸಿದ್ದಾರೆ. ಹಾಸನ, ಚನ್ನರಾಯಪಟ್ಟಣ, ಹೊಳೆನರಸೀಪುರದಲ್ಲಿ ಹುಡುಕಾಟ ನಡೆಸಿದ್ದಾರೆ. ಸ್ಥಳ ಮಹಜರಿಗೆ ಎಸ್ಐಟಿ ತಂಡ ಬಂದಿರೋದನ್ನ ನೀವು ನೋಡ್ತಾ ಇದ್ದೀರಾ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಎಸ್ಐಟಿ ತಂಡ ಏಕಕಾಲಕ್ಕೆ 3 ಕಡೆ ವಾರೆಂಟ್ ಸಮೇತ ದಾಳಿ ಮಾಡಿದೆ. ಈಗ ಏಕಾಏಕಿ ಒಂದೇ ದಿನದಲ್ಲಿ 3 ದಾಳಿ ನಡೆಸೋದ್ರ ಹಿನ್ನೆಲೆ ಏನು? ಭವನ ಪ್ರಜ್ವಲ್ ರೇವಣ್ಣನವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಯನ್ನು ಚುರುಕುಗೊಳಿಸಿತ್ತು. ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ ಪ್ರಕರಣವೂ ಸಹ ದಾಖಲಾಗಿದೆ. ಎಸ್ಐಟಿ ತನಿಖೆಯನ್ನು ನಡೆಸ್ತಾ ಇದೆ. ಈ ಹಿಂದೆ ಮೇ 17ನೇ ತಾರೀಕು ಸಂತ್ರಸ್ತೆಯರನ್ನು ಕರೆತಂದು ಸ್ಥಳ ಮಾಜರನ್ನು ನಡೆಸಿತ್ತು ಎಸ್ಐಟಿ ತಂಡ. ಆದರೆ ಮತ್ತೆ ಈಗ ಎಸ್ಐಟಿ ತಂಡ FSL ಅಧಿಕಾರಿಗಳೊಂದಿಗೆ ಬಂದಿದೆ. FSL ಅಧಿಕಾರಿಗಳ ತಂಡದೊಂದಿಗೆ ಬಂದಿರುವಂತಹ ಅಧಿಕಾರಿಗಳು ಈಗಾಗಲೇ ಸ್ಥಳ ಪರಿಶೀಲನೆ ನಡೆಸ್ತಾ ಇದ್ದಾರೆ. ನೀವು ಇಲ್ಲಿ ದೃಶ್ಯಗಳಲ್ಲೂ ಸಹ ನೋಡ್ಬೋದು ಭಾವನ. ಇದು ನಾವೀಗ ಇರುವಂತಹದ್ದು ಸ್ಥಳ ಸಂಸದ ಪ್ರಜ್ವಲ್ ರೇವಣ್ಣನವರ ನಿವಾಸ. ಈ ನಿವಾಸದಲ್ಲೇ ನನ್ನ ಮೇಲೆ ಅತ್ಯಾಚಾರ ಆಗಿತ್ತು ಅಂತ ಸಂತ್ರಸ್ತೆಯೊಬ್ಬರು ದೂರನ್ನು ನೀಡಿದರು. ನಂತರದಲ್ಲಿ ಎಸ್ಐಟಿ ಅಧಿಕಾರಿಗಳು FSL ತಂಡದೊಂದಿಗೆ ಬಂದು ಸ್ಥಳ ಮಾಜರನ್ನು ಸಹ ನಡೆಸಿದರು. ಆದರೆ ಈಗ ಒಳಭಾಗದಲ್ಲಿ ನೋಡ್ಬೋದು, ಇಂದು ಸಹ FSL ತಂಡದೊಂದಿಗೆ ಎಸ್ಐಟಿ ಅಧಿಕಾರಿಗಳು ಬಂದು ಶೋಧ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಬಯೋಲಾಜಿಕಲ್ ಸಂಬಂಧಪಟ್ಟಂತೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ FSL ತಂಡದ ಒಂದು ಕರೆತಂದಿದ್ದಾರೆ. ಕೆಲ ಗುರುತುಗಳು ಅಂದರೆ ಅವರ ದೇಹದಲ್ಲಿನ ಕೆಲ ಕೂದಲು ಮತ್ತು ಬೇರೆ ಬೇರೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಗುರುತುಗಳಲ್ಲಿ ಸಿಗಬಹುದಾ ಅನ್ನುವಂತಹದ್ದು ಬಯಾಲಜಿಕಲ್ ಟೀಮ್ನೊಂದಿಗೆ ಈಗ ಸದ್ಯ ಎಸ್ಐಟಿ ತಂಡ ಬಂದಿದೆ. ಪ್ರಜ್ವಲ್ ರೇವಣ್ಣ ವಿಡಿಯೋವನ್ನು ಹೊರದೇಶದಿಂದ ಒಂದು ವಿಡಿಯೋವನ್ನು ಮಾಡಿ ಬಿಟ್ಟಿದ್ದರು. 31ನೇ ತಾರೀಕು ನಾನು SIT ಎದುರು ಹಾಜರಾಗ್ತೇನೆ ಅನ್ನುವಂಥ ಮಾತನ್ನು ಹೇಳಿದರು. ಇದರ ಬೆನ್ನಲ್ಲೇ ಈಗ SIT ಅಧಿಕಾರಿಗಳು FSL ತಂಡದೊಂದಿಗೆ ಒಂದು ಅದನ್ನು ಕಂಪ್ಯಾರಿಸನ್ಗೋ ಅಥವಾ ಯಾವ ಕಾರಣಕ್ಕಾಗಿ ಈ ತಂಡ FSL ತಂಡದೊಂದಿಗೆ ಬಂದಿದೆ ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಿದೆ. ಆದರೆ ಈಗ ಸದ್ಯ ಈಗ FSL ತಂಡ SIT ತಂಡ ಎರಡೂ ಸಹ ಜಂಟಿಯಾಗಿ ಶೋಧವನ್ನು ನಡೆಸ್ತಾ ಇದ್ದಾರೆ. ಇದು ಹಾಸನದ ಪ್ರಜ್ವಲ್ ರೇವಣ್ಣನವರ ನಿವಾಸ MP ಗೆಸ್ಟ್ ಹೌಸ್ನಲ್ಲಿ ಈಗ ಶೋಧ ಕಾರ್ಯವನ್ನು ಅಧಿಕಾರಿಗಳು ನಡೆಸ್ತಾ ಇದ್ದಾರೆ. ಇಂದು ಮತ್ತೆ SIT ಅಧಿಕಾರಿಗಳ ತಂಡ FSL ಅಧಿಕಾರಿಗಳೊಂದಿಗೆ ತಂಡದೊಂದಿಗೆ ಬಂದಿರತಕ್ಕಂಥದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಅದರಲ್ಲೂ ಗನ್ನಿಕಡದ ಮನೆ, ಹೊಳೆನರಸೀಪುರದ HD ರೇವಣ್ಣವರ ಮನೆ ಹಾಗೂ MP ಗೆಸ್ಟ್ ಹೌಸ್ ಈ 3 ಕಡೆಯಲ್ಲೂ ಸಹ ಏಕಕಾಲದಲ್ಲಿ ಒಂದೊಂದು ಮನೆಗಳ ಮೇಲೆ 10 ಅಧಿಕಾರಿಗಳು ಇರುವಂತಹ ತಂಡ ದಾಳಿಯನ್ನು ನಡೆಸಿ ಪರಿಶೀಲನೆಯನ್ನು ನಡೆಸ್ತಾ ಇದೆ. ಯಾವೆಲ್ಲ ದಾಖಲೆಗಳನ್ನು ತೆಗೆದುಕೊಂಡು ಹೋಗ್ತಾರೆ ಅನ್ನುವಂಥದ್ದು ಗೊತ್ತಾಗಬೇಕಿದೆ. ಆದರೆ SIT ಅಧಿಕಾರಿಗಳು ಮತ್ತೊಮ್ಮೆ ಪರಿಶೀಲನೆಗೆ ಬಂದಿರತಕ್ಕಂಥದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ. ಭಾವನಾ, ಧನ್ಯವಾದ ಹರೀಶ್ ನಿಮ್ಮೆಲ್ಲ ಮಾಹಿತಿಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.